ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಆ್ಯಂಡ್ ನಾನಿವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಲ್ರೆಡಿ 7:30 ಆಗಿದೆ. ಆ್ಯಂಡ್ ಇಲ್ಲೇ ಚಂದ್ರಾಯಪಟ್ಟಣದಲ್ಲೇ ಒಂದು ಬರ್ಡೇ ಪಾರ್ಟಿ ಇದೆ. ಸೊ ಇವಾಗ ಅಲ್ಲಿಗೆ ರೆಡಿಯಾಗಿ ಹೋಗಬೇಕು. ಇವಾಗ ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ನಾನು, ವೆಂಕಿ, ಚರಿ ಆ್ಯಂಡ್ ಗಾನವ್ 4 ಜನ ಹೋಗಬೇಕು. ಚರಿನೂ ಮತ್ತು ಗಾನವನು ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟೊಂದು ನಾನು ರೆಡಿ ಆಗೋಣ ಅಂತ ಬಂದೆ. ಆ್ಯಂಡ್ ವೆಂಕಿನ ಜಿಮ್ಮಿಂದ ಬಂದಿಲ್ಲ. ಸೊ ಬಂದಮೇಲೆ ಅವ್ನು ಕೂಡ ರೆಡಿ ಆಗ್ತಾನೆ. ಒಂದು 8 ಅಷ್ಟೆಲ್ಲರೂ ಹೋಗಬೇಕು. ಇವಾಗ ಆಲ್ರೆಡಿ 7:30 ಆಗಿದೆ. ನಾನು ಹಾಫ್ ಆನ್ ಅವರಲ್ಲಿ ರೆಡಿಯಾಗಿ ಓಡಬೇಕು. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಸಿಂಪಲಾಗಿ ಜೀನ್ಸ್ ಹಾಕ್ಕೊಂಡು ಹೊರಟಿದ್ದೀನಿ. ಫುಲ್ ರೆಡಿ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ರೆಡಿಯಾಗಿದ್ದೀನಿ. ಆ್ಯಂಡ್ ಗಾನವ್ ಕೂಡ ರೆಡಿಯಾಗಿದ್ದೀನಿ. 3 ಜನ ವೈಟ್ ಹಾಕೊಂಡಿದ್ದೀನಿ. ಅಲ್ವಾ ಮಗನೇ? ಗಾನವ್ಗಿನ ಕ್ರೀಮ್ ಹಾಕಿಲ್ಲ, ಕ್ರೀಮ್ ಹಾಕಬೇಕು. ಇನ್ನು ವೆಂಕಿನೇ ಬಂದಿಲ್ಲ, ರೆಡಿಯಾಗಿದ್ದೀವಿ. ಅವನು ಇನ್ನೇನು 5 ಮಿನಿಟ್ಸಲ್ಲಿ ಬರ್ತಾನೆ. ಅಷ್ಟರಲ್ಲಿ ಹೋಗಿ ಸರಿ ಸ್ವಲ್ಪ ರೆಡಿ ಮಾಡ್ಕೋತೀನಿ. ಚರಿ ಚರಿ ಮಗನ ಟೋಪಿ ಇಲ್ಲ ಅದು. ಇವಾಗ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಇವಾಗ 8 o'clock ಆಗಿದೆ. ಇನ್ನೂ ಸ್ಟಾರ್ಟ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಚರಿ ನೋಡಿ, ಚರಿ ಟೋಪಿನ ಗಾನವ್ ಇಸ್ಕೊಂಡು ಹಾಕೊಂಡಿದ್ದಾನೆ. ಕೊಡ್ತಾನೆ ಎಲ್ಲರೂ ಗೊತ್ತಿಲ್ಲ. ಅವನಿಗೆ ಇಷ್ಟ ಆಗೈತಂತೆ ಟೋಪಿ, ಅದಕ್ಕೆ ಅವನು ಹಾಕೊಂಡವನೇ. ಚರಿ ಹಂಗೆ ಇದ್ದಾನೆ ಅಲ್ಲ ಚರಿ? ಚರಿಗೆ ಹೊರಗಡೆ ಹೋಗೋದಂದ್ರೆ ಫುಲ್ ಖುಷಿ. ಚರಿ ಇಲ್ಲೇ ನಮ್ಮ ಮನೆಯಿಂದ ಒಂದು 3 minutes ಆಗುತ್ತಷ್ಟೆ. ಮನೆ ಹತ್ರನೇ ಅಂತೆ ಬರ್ತಡೇ ಇರೋದು. ಸೊ ಮನೆ ಹತ್ರ ಹೋಗ್ತಿದ್ದೀವಿ. ಆ್ಯಂಡ್ ಗಿಫ್ಟ್ ಏನೂ ತೊಗೊಂಡಿಲ್ಲ. ಅಂದರೆ ಅವ್ನು ಹುಡುಗ ಆಲ್ರೆಡಿ ಸ್ವಲ್ಪ ದೊಡ್ಡವನಲ್ವಾ, ಸೊ ಹಂಗಾಗಿ ಏನು ಕೊಡೋದು ಗೊತ್ತಾಗಲಿಲ್ಲ. ಹಾಗೆ ಏನಾದರೂ ಮುಗಿ ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ತಾನೇ ನಾವು ಅವ್ರ ಮನೆ ಹತ್ರ ಬಂದ್ವಿ. ಬಂದ ತಕ್ಷಣವೇ ಮನೆ ಮುಂದೆ ಎಲ್ಲ ಗಿಡಗಳನ್ನ ಹಾಕಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ಮೊದಲೇ ಗಿಡಗಳಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ಇವಾಗ ಮೇಲೆ ಬಂದಿದ್ದೀವಿ. ಅಂದರೆ ಟೆರೇಸಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದು ಬರ್ಡೇಗೆ. ಹಾಗಾಗಿ ಮೇಲೆ ಬಂದ್ವಿ. ಡೆಕೋರೇಷನ್ ಎಲ್ಲ ಫುಲ್ಲು RCBದು ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಬಲೂನ್ಸ್ಗೆಲ್ಲ RCBದು ಫೋಟೋಸ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ತುಂಬ ಇಷ್ಟ ಆಯಿತು. ಆ್ಯಂಡ್ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮೊದಲು ನಾವೇ ಕೇಕ್ ಕೊಟ್ಬಿಟ್ಟು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಚರಿನ ಫೋಟೋಸ್ ತೆಗ್ಸೋಕ್ಕೆ ಅಂತ ಎಷ್ಟೊಂದು ಟ್ರೈ ಮಾಡ್ತಾಯಿದ್ವಿ. ಬಟ್ ಅವನು ಹಿಂದೆ ಡೆಕೋರೇಷನ್ ಮಾಡಿರೋದ್ರಿಂದ ಬರೀ ಡೆಕೋರೇಷನ್ನೇ ನೋಡ್ತಾ ಇದ್ದ. ಅವನಿಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಬಲೂನ್ಸ್ ಎಲ್ಲ. ಎಲ್ಲಿ ಹೋದ್ರೂ ಅಷ್ಟೇ, ಹಿಂದೆ ಈ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಏನಿರುತ್ತೆ ಅದನ್ನೇ ನೋಡ್ತಿರ್ತಾನೆ. ಒಂದು ಫೋಟೋಗೂ ಫೋಸ್ ಕೊಡಲ್ಲ. ನಾನು ಇರಲಿ ಪರವಾಗಿಲ್ಲ ಅಂತಂದ್ರೂ ಕೇಳ್ತಾನೆ ಇರಲಿಲ್ಲ ಕ್ಯಾಮ್ರಾಮನ್ನು. ಇಲ್ಲ ಮೇಡಮ್ ತಿರ್ಗಿಸಿ ಅಂತಲೇ ಅಂತಿದ್ರು. ತುಂಬ ಟ್ರೈ ಮಾಡಿ ಮಾತಾಡಿಸಿ ಅವನು ಕೂಡ 1-2 ಫೋಟೋಸ್ ತೆಗೆದ್ರು. ಅವ್ರಿಗೆ ಅಲ್ಲಿರೋರ್ಗೆಲ್ರಿಗೂ ಚರಿದು ಟೋಪಿ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಹಂಗಾಗಿ ಟೋಪಿ ಚೆನ್ನಾಗಿದೆ, 1-2 ಫೋಟೋಸ್ ತೆಗಿತೀನಿ ಮೇಡಮ್ ತಿರ್ಗಿಸಿ ಅಂತ ಹೇಳ್ತಾಯಿದ್ರು. ಹಾಗೆ 1-2 ಫೋಟೋಸ್ ಕೂಡ ತೆಕ್ಕೊಂಡ್ರು. ಆ್ಯಂಡ್ ನಾವು ಕೇಕೆಲ್ಲ ಕೊಟ್ವಿ. ಆ್ಯಂಡ್ ಗಿಫ್ಟ್ ಏನೂ ತಗೊಂಡು ಹೋಗಿರಲಿಲ್ಲ. ಅಂತಂದರೆ ಅವನಿನ್ನ ದೊಡ್ಡವನಲ್ವಾ, ಚಿಕ್ಕ ಹುಡುಗಾಗಿದ್ರೆ ಏನಾದ್ರು ಕೊಡ್ಬೋದಿತ್ತು. ಬಟ್ ಅವ್ನು ಆಲ್ಮೋಸ್ಟ್ ದೊಡ್ಡವನಾಗಿದ್ದ. ಏನು ಗಿಫ್ಟ್ ಕೊಡೋದು ಅಂತ ಗೊತ್ತಾಗಲಿಲ್ಲ. ಹಂಗಾಗಿ ನಾನು ಹಾಗೆಯೇ ಮುಯಿನ ಕೊಟ್ಬಿಟ್ಟು ಬಂದ್ವಿ. ಗಾನವಂತೂ ಕೆಳಗಡೆ ಇಳಿಯೋದೇ ಇಲ್ಲ. ನಾನು ಚರಿ ಎತ್ಕೋಬೇಕು, ವೆಂಕಿ ಗಾನವ್ ಎತ್ಕೋಬೇಕು. ಇಬ್ಬರು ಎತ್ಕೊಂಡು ಕೇಕ್ ಕೊಟ್ಟು ಫೋಟೋಸ್ ತೆಗೆಸ್ಕೊಂಡು ಇವಾಗ ಬಂದು ಕೂತಿದ್ದೀವಿ. ಏನು ಕೇಕು ಆಯ್ತು ಸರ್, ಬನ್ನಿ. ನಾನು ಹೋಗಿ ಕೇಕ್ ಕೊಟ್ಟು ಬಂದು ಕೂತಿದ್ದೆ ತಡ. ಚರಿನ ಎಲ್ಲರೂ ಬಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೊಡ್ತಾನೆ ಇಲ್ಲ ನನ್ನ ಕೈಗೆ. ಅವನು ಕೂಡ ಅಳ್ತಾನೆ ಅಂತ ಅಂದ್ಕೊಂಡ್ರೆ ಅಳ್ತಾನೆ ಇರಲಿಲ್ಲ. ಯಾರು ಎತ್ಕೊಂಡ್ರು ಸುಮ್ಮನೆ ಇದ್ದ. ಹಂಗಾಗಿ ಅವರು ಎಲ್ಲರೂ ಎತ್ಕೊಂಡು ಹೋಗ್ತಿದ್ದಾರೆ. ನೋಡಿ ನಾನು ಎಲ್ಲಿ ಕೂತಿದ್ದೀನಿ, ಅವನು ಎಷ್ಟು ದೂರದಲ್ಲಿ ಕೂತಿದ್ದಾನೆ. ನನ್ನ ಹುಡುಕ್ತಾನೂ ಇರಲಿಲ್ಲ ಅವನು. ಯಾರು ಎತ್ಕೋತಾರೆ ಸುಮ್ಮನೆ ಅವ್ರ ಜೊತೆ ಆಟ ಆಡ್ಕೊಂಡಿದ್ದ. ಇವಾಗ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ದಾನೆ.
ಅಲ್ಲಿ ಕೂತಿದ್ದ ಇಷ್ಟವರೆಗೂ. ಇವಾಗ ಇವ್ರು ಎತ್ಕೊಂಡಿದ್ದಾರೆ. ಎತ್ಕೋಬಿಡಿ ಅಂತಲೂ ಹೇಳೋದಕ್ಕಾಗಲ್ಲ ಅಲ್ವಾ. ಅವ್ನು ಬೇರೆ ಎಲ್ಲರ ಜೊತೆ ಚೆನ್ನಾಗಿರೋದ್ರಿಂದ ಎಲ್ಲರೂ ಎತ್ಕೊಂಡು ಆಟ ಆಡಿಸ್ತಿದ್ರು. ನಾನು ಇರಲಿ ಪರವಾಗಿಲ್ಲ ಎತ್ಕೊಳ್ಳಿ ಅಂತಲೇ ಸುಮ್ಮನೆ ಇದ್ದೆ. ಅವನು ಆರಾಮಾಗಿ ಚೆನ್ನಾಗಿ ಆಟ ಆಡ್ಕೋತಾ ಇದ್ದಾನೆ. ಆ್ಯಂಡ್ ಅವನಿಗೆ ಇವತ್ತು ವೈಟ್ ಶರ್ಟ್ ಹಾಕಿರೋದ್ರಿಂದ ಸ್ವಲ್ಪ ಫುಲ್ ಬ್ರೈಟಾಗಿ ಕಾಣಿಸ್ತಾ ಇದ್ದ. ಲೈಟಿಂಗ್ಸ್ಗೆ, ಅವ್ನ ಶರ್ಟ್ಗೆ, ಅವನಿಗೆ. ಆಮೇಲೆ ಆ ಟೋಪಿನೂ ಕೂಡ ವೈಟ್ ಇತ್ತ, ಹಂಗಾಗಿ ದೃಷ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ತೆಗೆದ್ಬಿಟ್ಟೆ ಟೋಪಿನ. ಓಯ್ ಚಿರಂಡಿ ಇವಾಗ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಚೆರಿನಂತೂ ಎತ್ಕೊಂಡು ಇರೋಕ್ಕಾಗೋದೇ ಇಲ್ಲ ಗೈಸ್. ಚೆರಿ ನನ್ನ ಹತ್ರ ಇರಲೇ ಇಲ್ಲ. ಫುಲ್ ರೌಂಡ್ ಹೊಡ್ಕೊಂಡ್ಬಂದ್ಬಿಟ್ಟು ಅವನು ಎಲ್ಲರ ಹತ್ರ. ಅವೇನೋ ಚೆರಿ ಇವಾಗಲೂ ನನಗೆ ನೋಡ್ತಾನೆ ಇಲ್ಲ ಫೋನು. ಬರೀ ಸುತ್ತಲೂ ನೋಡೋದು, ಡೆಕೋರೇಷನ್ ನೋಡೋದು, ಫ್ರೆಂಡ್ಸ್ ಜೊತೆ ಯಾರ್ಯಾರು ಕರೀತಾರೋ ಅವ್ರ ಜೊತೆ ಎಲ್ಲ ಹೋಗೋದು. ಹಾಂ ಲವ್ ಚೆರಿ. ಇವಾಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋಗಿ ಚೆರಿಗೆ ಊಟ ಮಾಡಿಸ್ಬೇಕು. ನನ್ನ ಗಾನವ್ ಕೂಡ ಬರೀ ರೊಟ್ಟಿ ಅಷ್ಟೇ ತಿಂದಿರೋದು. ಅವ್ನಿಗೆ ಊಟ ಮಾಡಿಸಿ ಮಲ್ಕೊಳ್ಳೋದು. ಸರಿ ಹಾಯ್ ಮಾಡು. ಊಟ ಚೆನ್ನಾಗಿತ್ತಾ? ಏನು ತಿಂದ ಮಗನೇ ಕಂದಮ್ಮ? ಆಮೇಲೆ ಅನ್ನ ಸಾರೆಲ್ಲ ಮಾಡಿದ್ರು. ಪಲಾವ್ ಚೆನ್ನಾಗಿತ್ತಾ? ಎಷ್ಟು ಖಾಲಿ ಮಾಡೆ. ಸೇರಿದನಿಂದ ಸೇಮ್ ಬಟ್ಟೆ ಅಲ್ವಾ? ತಾನೇ ಮನೆಗೆ ಬಂದ್ವಿ. ಇವಾಗ ಬರ್ಡೇ ಎಲ್ಲ ಚೆನ್ನಾಗಿತ್ತು ಒಂಥರ. ಸರಿ, ನಾನು ತುಂಬ ದಿವಸದಿಂದ ಡಯಟ್ ಮಾಡ್ತಾಯಿದ್ದೆ. ಇವತ್ತು ಹೋಗ್ಬಿಟ್ಟು ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಬಂದಿದ್ದೀನಿ. ನಾಳೆಯಿಂದ ಫುಲ್ ಸ್ಟ್ರಿಕ್ಟಾಗಿ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಬೇಗ. ಲೈಟು ಜಾಸ್ತಿ ಇಲ್ಲ ಗೈಸ್ ನಮ್ಮ ಪಾರ್ಕಿಂಗಲ್ಲಿ, ಹಾಗಾಗಿ ಸ್ವಲ್ಪ ಕ್ಲಾರಿಟಿ ಕಡಿಮೆ. ಕಂದಮ್ಮ ಮುಗೀತಾ ಬರ್ಡೇ? ವೆಂಕಿ ನೋಡಿ ಇವಾಗ ಐರನ್ ಕೊಟ್ಟಿರೋ ಬಟ್ಟೆ ಇಸ್ಕೊಬರಕ್ಕೆ ಹೋಯ್ತವನೆ. ಅಲ್ಲೇ ಗಾಡಿ ನಿಲ್ಸೋ ಅಂದ್ರೆ ನಿಲ್ಲಿಸ್ಲಿಲ್ಲ. ಇವಾಗ ಹೋಯ್ತವನೆ ವಾಪಸ್. ನಾವು ಮನೆಗೆ ಹೋಗೋಣ ಬನ್ರ. ನಡಿಕಂದಮ್ಮ. ಫುಲ್ಲು ಫಂಕ್ಷನಲ್ಲಿ ಬರ್ಡೇ ಬಾಯ್ಗಿಂತ ಎಲ್ಲರೂ ನಮ್ಮ ಚೆರಿ ನೋಡಿದ್ದೆ ಜಾಸ್ತಿ ಆಗೋಯ್ತು ಇವತ್ತು. ವೈಟ್ ಶರ್ಟ್ ಬೇರೆ ಹಾಕ್ಬಿಟ್ಟಿದ್ನಲ್ಲ, ಸ್ವಲ್ಪ ಫುಲ್ ಬ್ರೈಟಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಜೋರ್ ಮಾಡ್ತಾವನೆ. ಯಪ್ಪ ಎತ್ಕೊಳಕೈತೆ ಇಲ್ಲ, ಕೈ ನೋಯ್ತೈತೆ. ಡೋರ್ ತೆಗಿಯಕ್ಕೆ ಎಷ್ಟೊತ್ತು ಮಾಡ್ತೀಯಮ್ಮ? ತಗೋ ಮಗಿಗೆ ಫಸ್ಟ್ ದೃಷ್ಟಿ ತೆಗಿ. ಊರು ತುಂಬ ಸುತ್ಕೊ ಬಂದ್ಬಿಟ್ಟವ್ರೆ. ಒಬ್ರು ಲೇಡೀಸ್ನು ಬಿಟ್ಟಿಲ್ಲ. ಮುಂದೆಲ್ಲ ಅಲ್ಕಿಸ್ಕೊಂಡ್ಬಿಟ್ಟಿನಿ. ನೀನು ತಲೆ ಕಟ್ಕ ಯೂಟ್ಯೂಬಲ್ಲಿ ನೋಡಿ ಎದ್ರಕೊಬಿಟ್ಟರು. ಎತ್ಕೋ, ಕೈ ನೋಯ್ತೈತೆ. ಬಟ್ಟೆ ಬಿಚ್ಚು ಮಗನೆ. ಎಸ್ ಗೈಸ್, ಫೈನಲಿ ಮನೆಗೆ ಬಂದಾಯಿತು. ಆ್ಯಂಡ್ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಚೆರಿಗೆ ಊಟ ಮಾಡಿ ತಿನ್ನಿಸ್ಬೇಕು. ನೋಡೋಣ, ಸ್ವಲ್ಪ ಹೊತ್ತು ಏನಾರು ಮಲ್ಕೊಂಡ್ರೂ ಮಲಗಿಸ್ತೀನಿ, ಇಲ್ಲಾಂದರೆ ಊಟ ಮಾಡಿ ತಿನ್ನಿಸೋದು. ನೀನು ರಾಗಿ ಸರಿ ಅಷ್ಟೇ. ಏರ್ ಸ್ಮೂತ್ನಿಂಗ್ ಮಾಡಿಸ್ಬೇಕು. ಸಾರಿ ಏನಪ್ಪ, ಏರ್ ಸ್ಪಾಗೆ ಹೋಗಬೇಕು. ಆಲ್ರೆಡಿ 2 months ಆಯಿತು, ಇನ್ನೂ ಹೋಗಿಲ್ಲ. ನೋಡೋಣ, ಆದರೆ ನಾಳೆ ನಡೆದ್ರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಹೀಗೆ ಕಾಣಿಸ್ತು ನನ್ನ ಹೇರ್ ಅಂದರೆ ನಂಗೆ ತುಂಬ ಇಷ್ಟ ಗೈಸ್. ನೋಡಿ,
ಇವತ್ತು 3 ಜನನೂ ವೈಟ್ ಆ್ಯಂಡ್ ವೈಟಲ್ಲಿ ಹೋಗಿದ್ವಿ. ವೆಂಕಿ ಮಾತ್ರ ಚೇಂಜ್, ಮಿರರೇ ಒರೆಸಿಲ್ಲ. ಎಸ್ ಗೈಸ್, ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ಜರಿಗೆ ಊಟ ಮಾಡಿಸ್ತಾ ಇದ್ದೀನಿ. ಮಲ್ಕೋತಾನೆ ಅಂತ ಅಂದ್ಕೊಂಡೆ, ಅವನು ಯಾಕೋ ಮಲ್ಕೊಳ್ಳೇ ಇಲ್ಲ. ಹಾಗಾಗಿ ಅವ್ನಿಗೂ ಕೂಡ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಇವಾಗ ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಊಟಕ್ಕೆ ಇನ್ನೇನಿಲ್ಲ, ರಾಗಿ ಸರಿನ ತಿನ್ನಿಸ್ತಾ ಇದ್ದೀನಿ. ಇನ್ಮೇಲೆ ಅವನಿಗೆ ಅನ್ನ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 8 ಕಂಪ್ಲೀಟ್ ಆಗ್ತಾ ಬಂತಲ್ವ. ಸೊ 2 ಟೈಮು ರಾಗಿ ಸರಿ ಕೊಟ್ಟರೆ ಅವನಿಗೂ ಕೂಡ ಟೇಸ್ಟ್ ಇಷ್ಟ ಆಗಲ್ಲ. ಹಂಗಾಗಿ 1 ಟೈಮ್ ಇನ್ಮೇಲೆ ಅನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಕೂಡ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇವತ್ತಿಗೆ ಸದ್ಯಕ್ಕೆ ಇವಾಗ ರಾಗಿ ಸರನ್ನ ತಿನ್ನಿಸ್ತಾ ಇದ್ದೀನಿ. ಅವನು ಆರಾಮಾಗಿ ಸಾಂಗ್ ಕೇಳಿಕೊಂಡು ಊಟ ಮಾಡ್ಕೋತಾ ಇದ್ದಾನೆ. ಆ್ಯಂಡ್ ಗಾನವು ಕೂಡ ಸ್ವಲ್ಪ ರೈಸ್ ತಿಂದ. ಅದಾದಮೇಲೆ ಇವಾಗ ಅವನ್ನ ರೂಮಲ್ಲಿ ಕೂರಿಸ್ಬಿಟ್ಟು ಈ ಥರ ಟಿ ವಿ ಹಾಕಿಬಿಟ್ಟು ನಾನು ಮಿಕ್ಕಿದ ಕೆಲಸ ಮಾಡ್ಕೋತಾ ಇದ್ದೀನಿ. ಎಲ್ಲಿಂದ ಕೂತ್ಕೊಂಡು ನೋಡ್ತಾ ಇದ್ದಾನೆ ನೋಡಿ. ಸಾಂಗ್ಸ್ ಹಾಕಿದರೆ ಸಾಕು ಆರಾಮಾಗಿ ಕೂತಿತ್ತಲೇ ನೋಡ್ತಾ ಕೂತಿರ್ತಾನೆ. ಹಾಗಾಗಿ ಟಿ ವಿನ ಅವನ ಕಡೆ ಟರ್ನ್ ಮಾಡಿ ಬಿಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ. ಅವನು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ. ಇವತ್ತಾದಮೇಲೆ ಇವಾಗ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದನ್ನು ಮುಗಿಸ್ಕೊತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆಗೆ ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ಅಮ್ಮ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದೆರಡು ಪಾಟು ಇವಾಗ ಮೊನ್ನೆ ತಾನೇ ತಗೊಬಂದು ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಂತ ಅನ್ನಿಸ್ತು ಪಾಟು, ಹಾಗಾಗಿ ಆನ್ಲೈನಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ಅದಕ್ಕೆ 2 ಮನಿ ಪ್ಲ್ಯಾಂಟ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು ಹೊಸ ಗಿಡ ತೊಗೊಂಡಿದ್ದೀನಿ, ವಾಸ್ತು ಗಿಡ ಅಂತ. ನನಗೆ ಅದೇನೋ ಗಿಡಗಳಂದರೆ ತುಂಬ ಇಷ್ಟ, ಎಲ್ಲ ಕಡೆ ಇಟ್ಕೋಬೇಕು ಅಂತ. ಬಟ್ ನಾವಿರೋದು ರೆಂಟ್ ಹೌಸ್ ಆಗಿರೋದ್ರಿಂದ ಜಾಸ್ತಿ ಗಿಡಗಳನ್ನ ಇಡೋದಕ್ಕೆ ಬಿಡಲ್ಲ. ಹಂಗಾಗಿ ಸಿಂಪಲ್ಲಾಗಿ ಪುಟ್ಟದಾಗಿ ಇಟ್ಕೊಂಡಿದ್ದೀನಿ. ಇವಾಗ ಗಾನೋದು ಕೂಡ ಊಟ ಎಲ್ಲ ಮುಗೀತು, ಇನ್ನೇನಿದ್ರು ಮಲ್ಕೊಳ್ಳೋದಷ್ಟೇ. ಬಟ್ ಅವ್ರು ಇವಾಗಲೇ ಮಲ್ಕೊಳ್ಳಲ್ಲ, ಆಟ ಆಡ್ಕೊಂಡು ಅವ್ರು ಮಲ್ಕೊಳ್ಳೋದು 11 ಅಥವಾ 12 ಆಗೋಗ್ಬಿಡುತ್ತೆ. ಸರಿ ಬೆಂಡೆಕಾಯಿ ಹೆಚ್ಚಿಡ್ತಾಯಿದ್ದೆ ಬೆಳಗ್ಗೆಗೆ ತಿಂಡಿಗೆ. ಟೈಮ್ ಬಂದು ಇವಾಗ 10:30. ಸರಿ ಬಂದು ಮಲ್ಕೋತಾನೆ ಅಂದರೆ ಮಲ್ಕೊಂಡಿಲ್ಲ, ಹಾಡು ಹೇಳ್ತಾವನೆ. ಊಟ ಮಾಡ್ದ, ಇವಾಗ ಕುತ್ಕೊಂಡು ಡ್ಯಾನ್ಸ್ ಆಡ್ತಾವನೆ. ಸರಿ ಓಯ್, ನಿದ್ದೆ ಬಂದಿಲ್ವಾ? ಹಾಯ್ ಗಾಯ್ಸ್, ನಾನು ಮತ್ತೆ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ವಿಡಿಯೋನ ಎಂಡ್ ಮಾಡೋದೇ ಮರ್ತೋಯ್ತು ನನಗೆ, ಹಾಗಾಗಿ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಇವತ್ತು ಫ್ಲಿಪ್ಕಾರ್ಟಲ್ಲಿ ಒಂದು ಐಟಮ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಇವತ್ತು ಬಂದಿದೆ. ಇದು ಒಂದು ಡ್ರೆಸ್ಸಿಂಗ್ ಟೇಬಲಲ್ಲಿ 2 ಬಾಕ್ಸ್ ಇಟ್ಟಿದೆ. ಯಾಕೋ ಮೆಸ್ಸಿ ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಬೇರೆ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನು ಜೋಡಿಸ್ತಾ ಇದ್ದೀನಿ ಇವಾಗ. ಸರಿ ಮಲ್ಕೊಂಡಿದ್ದಾನೆ ನೋಡಿ, ಇನ್ನು ಫುಲ್ ಜೋಡಿಸ್ಬೇಕು. ಆ್ಯಂಡ್ ಜೋಡಿಸ್ಬಿಟ್ಟು ಫುಲ್ ಸೆಟಪ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಫುಲ್ ಗ್ಲಾಸ್ ಥರ ಇದೆ, ಎತ್ತಾಕಿರೋ ಒಡೆದೋಗಲ್ಲ, ಬಟ್ ನೋಡೋದಕ್ಕೆ ಗ್ಲಾಸ್ ಥರನೇ ಇದೆ. ಈಗ ಫುಲ್ ರೆಡಿ ಮಾಡಿಬಿಟ್ಟು ಹೇಗಿದೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಟೈಮು 1:30, ಇನ್ನೂ ಅಡುಗೆ ಬೇರೆ ಮಾಡಿಲ್ಲ. ಆ್ಯಂಡ್ ಗಾನ ಬೇರೆ ಕರ್ಕೊಬರ್ಬೇಕು. ಇದೊಂಚೂರು ನನಗೆ ಬಂದ ತಕ್ಷಣ ಅದನ್ನು ಫುಲ್ ರೆಡಿ ಮಾಡಿ ನೋಡಿಬಿಡ್ಬೇಕು. ಇಲ್ಲ ಅಂದರೆ ನನಗೆ ತಾಳ್ಮೆನೇ ಇಲ್ಲ ಅಷ್ಟೊಂದು. ಹಾಗಾಗಿ ಕುತ್ಕೊಂಡು ನಾನೇ ಜೋಡಿಸ್ತಾ ಇದ್ದೀನಿ. ಇವಾಗ ಜೋಡಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ಎಸ್, ಫೈನಲಿ ಎಲ್ಲ ಜೋಡಿಸ್ಕೊಂಡು ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಕೊಟ್ಟಿದ್ದು 400 ರುಪೀಸು. ಕೊಟ್ಟಿರೋಂಥ ಪ್ರೈಸ್ಗೆ ವರ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ಇರಲಿ ಪರವಾಗಿಲ್ಲ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೆಳಗಡೆ ಅದಕ್ಕೊಂದು ಗ್ರಾಸ್ ಮ್ಯಾಟ್ ಹಾಕ್ಕೊಂಡು ಅದ್ರ ಮೇಲೆ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಮುಂಚೆ ಹಾಗೆ ಇಟ್ಕೊಂಡಿದ್ದೆ, ಯಾಕೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಂಗಾಗಿ ಇವಾಗ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಲಾಸ್ಟು ನನ್ನ ವ್ಲಾಗಲ್ಲಿ ನನ್ನ ಫ್ರೆಂಡ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಅಲ್ವಾ, ಅಲ್ಲಿ ಅವಳಿಗೆ ಫೋಟೋ ಫ್ರೇಮ್ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ದೆ. ಆವಾಗ ತಂದುಕೊಟ್ಟಿರಲಿಲ್ಲ, ಇವಾಗ ತಂದುಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ ಫ್ರೇಮು. ಅವಳು ಯಾವಾಗ ಬಂದು ಇಸ್ಕೊಂಡು ಹೋಗ್ತಾಳೆ ಗೊತ್ತಿಲ್ಲ. ಫ್ರೇಮ್ ಅಂತೂ ಕ್ಯೂಟಾಗಿ ಸಖತ್ತಾಗಿ ಕಾಣಿಸ್ತಿತ್ತು. ಇವತ್ತಿನ ದಿನ ಹೀಗಿತ್ತು, ಇವತ್ತಿಂದು ಮತ್ತು ನೆನ್ನೆದು. ಆ್ಯಕ್ಚುಲಿ ನೆನ್ನೆನೇ ವೀಡಿಯೋ ಎಂಡ್ ಮಾಡಬೇಕಿತ್ತು, ಬಟ್ ನೆನ್ನೆ ವೀಡಿಯೋ ಎಂಡ್ ಮಾಡೋದು ಮಾಡ್ತಾಯಿದ್ದು. ಹಾಗಾಗಿ ಕಂಟಿನ್ಯೂಷನ್ ತೊಗೊಂಡು ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.